ಪಶ್ಚಿಮ ಬಂಗಾಳ ಕಾಮುಕರ ಕೋಟೆಯಾಗ್ಬಿಟ್ಟಿದೆ. ಸಿಕ್ಕ ಕಡೆಗಳಲ್ಲಿ ಬೀದಿ ಕಾಮಣ್ಣರು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಸರಸ್ವತಿ ನೆಲೆಸಿರುವಂತಹ ಪುಣ್ಯ ಸ್ಥಳದಲ್ಲಿ ರಾಕ್ಷಸಿ ಕೃತ್ಯವೊಂದು ನಡೆದು ಹೋಗಿದೆ. ಬಾಯ್ಸ್ ಹಾಸ್ಟೆಲ್ನಲ್ಲಿ ಕೀಚಕನೊಬ್ಬ ವಿದ್ಯಾರ್ಥಿನಿಯ ಮೇಲೆ ರಾಕ್ಷಸನಂತೆ ಎರಗಿದ್ದಾನೆ. ಬೀದಿನಾಡಲ್ಲಿ ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಮನೆಯಿಂದ ಹೊರಗೆ ಕಾಲಿಡೋಕೆ ಯುವತಿಯರು ಹೆದರುತ್ತಿದ್ದಾರೆ. ಕಾಲೇಜಿಗೆ ಹೋಗೋಕ್ಕೂ ಭಯ ಪಡ್ತಿದ್ದಾರೆ. ಕೋಲ್ಕತ್ತಾದಲ್ಲಿ ಕಾಮಕರು ಅಕ್ಷರಶಃ ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಕಾಲೇಜು ಆವರಣದಲ್ಲಿ ಕಾಮಕರ ಅಟ್ಟಹಾಸ. ಬಾಯ್ಸ್ ಹಾಸ್ಟೆಲ್ನಲ್ಲಿ ಯುವತಿ ಮೇಲೆ ಅತ್ಯಾಚಾರ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಇತ್ತೀಚೆಗಷ್ಟೇ ವೈದ್ಯ ವಿದ್ಯಾರ್ಥಿನಿಯನ್ನ ಕಾಮಕರು ಹರಿದು ಮುಕ್ಕಿದ್ದರು. ಮೊನ್ನೆಯಷ್ಟೇ ಕಾನೂನು ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ನಡೆದಿತ್ತು. ದುರಂತ ಅಂದ್ರೆ ಈ ರಾಕ್ಷಸಿ ಕೃತ್ಯಗಳು ಮಾಸುವ ಮುನ್ನವೇ ಕೋಲ್ಕತ್ತಾದಲ್ಲಿ ಕಾಮಕರು ಮತ್ತೆ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಬಾಯ್ಸ್ ಹಾಸ್ಟೆಲ್ನಲ್ಲಿ ಕೀಚಕನೊಬ್ಬ ವಿದ್ಯಾರ್ಥಿನಿ ಮೇಲೆ ರಾಕ್ಷಸನಂತೆ ಎರಗಿದ್ದಾನೆ. ಕೋಲ್ಕತ್ತಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕ್ಯಾಂಪಸ್ನಲ್ಲೇ ಈ ಘೋರ ಕೃತ್ಯ ನಡೆದಿದೆ. ಕೌನ್ಸಿಲಿಂಗ್ ಕ್ಲಾಸ್ಗೆ ಅಂತ ವಿದ್ಯಾರ್ಥಿನಿಯನ್ನ ಪರಮಾನಂದ ಜೈನ್ ಎಂಬ ವಿದ್ಯಾರ್ಥಿ ಬಾಯ್ಸ್ ಹಾಸ್ಟೆಲ್ಗೆ ಕರೆಸಿಕೊಂಡಿದ್ದಾನೆ. ಯಾರಿಗೂ ಗೊತ್ತಾಗದಂತೆ ವಿದ್ಯಾರ್ಥಿನಿಯನ್ನ ಸೀದಾ ತನ್ನ ಹಾಸ್ಟೆಲ್ ರೂಮ್ಗೆ ಕರೆದುಕೊಂಡು ಹೋಗಿದ್ದಾನೆ. ಬಳಿಕ ಆಕೆಗೆ ಮತ್ತು ಬರೋ ಡ್ರಗ್ಸ್ ಅನ್ನ ಕೊಟ್ಟಿದ್ದಾನಂತೆ. ಕೂಲ್ ಡ್ರಿಂಕ್ಸ್ ಕುಡಿದ ಕೆಲವೇ ಕ್ಷಣಗಳಲ್ಲಿ ವಿದ್ಯಾರ್ಥಿನಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ನಂತರ ಪರಮಾನಂದ ಜೈನ್ ತನ್ನ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಅಂತ ವಿದ್ಯಾರ್ಥಿನಿ ಆರೋಪಿಸಿದ್ದಾಳೆ. ಹರಿದೇವ್ಪುರ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ದೂರು ಕೊಟ್ಟಿದ್ದಾಳೆ. ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರು ವಿದ್ಯಾರ್ಥಿ ಪರಮಾನಂದ ಜೈನ್ ಕೈಗೆ ಗೋಳ ತೊಡಿಸಿದ್ದಾರೆ. ವಿದ್ಯಾರ್ಥಿನಿಯನ್ನ ಬಾಯ್ಸ್ ಹಾಸ್ಟೆಲ್ಗೆ ಕರೆದುಕೊಂಡು ಹೋಗಿದ್ದಾದ್ರೂ ಹೇಗೆ? ಇದು ಸೆಕ್ಯೂರಿಟಿ ಗಾರ್ಡ್ಗಳ ಗಮನಕ್ಕೆ ಬರಲೇ ಇಲ್ವಾ? ಅಥವಾ ಗೊತ್ತಿದ್ದರೂ ಬಿಡಿಗಾಸಿಗಾಗಿ ಸುಮ್ಮನೆ ಇದ್ರ? ಈ ಎಲ್ಲಾ ಪ್ರಶ್ನೆಗಳಿಗೆ ಪೊಲೀಸರು ಉತ್ತರ ಹುಡುಕ್ತಿದ್ದಾರೆ. कल रात को हमको 11 बजे फोन आया, उसका फ्रेंड का फोन आया, आपको बेटे को अरेस्ट किया है। क्यों तो मालूम नहीं, लेके गए हैं। हम रात 11 बजे से 11 बजे फोन आया, 12 बजे हम उधर से किया है, कार से आए, बाद में फ्लाइट बेंगलुरु से आए, बेंगलुरु से इधर आए, आके 2 घंटा हुआ है। हमको क्यों अरेस्ट किया है क्या कुछ भी मालूम नहीं। ಅದೇನೇ ಇರಲಿ, ಸಾಲು ಅತ್ಯಾಚಾರ ಕೃತ್ಯಗಳು ಪಶ್ಚಿಮ ಬಂಗಾಳವನ್ನ ಬೆಚ್ಚಿ ಬೀಳಿಸಿದೆ. ಪುಂಡ ಪೋಖರಿಗಳಿಗೆ, ಬೀದಿ ಕಾಮಣ್ಣರಿಗೆ ಕಾನೂನಿನ ಭಯವೇ ಇಲ್ಲದಂತಾಗಿದೆ. ಬೀದಿನಾಡಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಅನ್ನೋ ಪ್ರಶ್ನೆ ಮೂಡಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಶ್ಚಿಮ ಬಂಗಾಳ ಕಾಮುಕರ ಕೋಟೆಯಾಗ್ಬಿಟ್ಟಿದೆ. ಸಿಕ್ಕ ಕಡೆಗಳಲ್ಲಿ ಬೀದಿ ಕಾಮಣ್ಣರು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಸರಸ್ವತಿ ನೆಲೆಸಿರುವಂತಹ ಪುಣ್ಯ ಸ್ಥಳದಲ್ಲಿ ರಾಕ್ಷಸಿ ಕೃತ್ಯವೊಂದು ನಡೆದು ಹೋಗಿದೆ. ಬಾಯ್ಸ್ ಹಾಸ್ಟೆಲ್ನಲ್ಲಿ ಕೀಚಕನೊಬ್ಬ ವಿದ್ಯಾರ್ಥಿನಿಯ ಮೇಲೆ ರಾಕ್ಷಸನಂತೆ ಎರಗಿದ್ದಾನೆ. ಬೀದಿನಾಡಲ್ಲಿ ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಮನೆಯಿಂದ ಹೊರಗೆ ಕಾಲಿಡೋಕೆ ಯುವತಿಯರು ಹೆದರುತ್ತಿದ್ದಾರೆ. ಕಾಲೇಜಿಗೆ ಹೋಗೋಕ್ಕೂ ಭಯ ಪಡ್ತಿದ್ದಾರೆ. ಕೋಲ್ಕತ್ತಾದಲ್ಲಿ ಕಾಮಕರು ಅಕ್ಷರಶಃ ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಕಾಲೇಜು ಆವರಣದಲ್ಲಿ ಕಾಮಕರ ಅಟ್ಟಹಾಸ. ಬಾಯ್ಸ್ ಹಾಸ್ಟೆಲ್ನಲ್ಲಿ ಯುವತಿ ಮೇಲೆ ಅತ್ಯಾಚಾರ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಇತ್ತೀಚೆಗಷ್ಟೇ ವೈದ್ಯ ವಿದ್ಯಾರ್ಥಿನಿಯನ್ನ ಕಾಮಕರು ಹರಿದು ಮುಕ್ಕಿದ್ದರು. ಮೊನ್ನೆಯಷ್ಟೇ ಕಾನೂನು ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ನಡೆದಿತ್ತು. ದುರಂತ ಅಂದ್ರೆ ಈ ರಾಕ್ಷಸಿ ಕೃತ್ಯಗಳು ಮಾಸುವ ಮುನ್ನವೇ ಕೋಲ್ಕತ್ತಾದಲ್ಲಿ ಕಾಮಕರು ಮತ್ತೆ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಬಾಯ್ಸ್ ಹಾಸ್ಟೆಲ್ನಲ್ಲಿ ಕೀಚಕನೊಬ್ಬ ವಿದ್ಯಾರ್ಥಿನಿ ಮೇಲೆ ರಾಕ್ಷಸನಂತೆ ಎರಗಿದ್ದಾನೆ. ಕೋಲ್ಕತ್ತಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕ್ಯಾಂಪಸ್ನಲ್ಲೇ ಈ ಘೋರ ಕೃತ್ಯ ನಡೆದಿದೆ. ಕೌನ್ಸಿಲಿಂಗ್ ಕ್ಲಾಸ್ಗೆ ಅಂತ ವಿದ್ಯಾರ್ಥಿನಿಯನ್ನ ಪರಮಾನಂದ ಜೈನ್ ಎಂಬ ವಿದ್ಯಾರ್ಥಿ ಬಾಯ್ಸ್ ಹಾಸ್ಟೆಲ್ಗೆ ಕರೆಸಿಕೊಂಡಿದ್ದಾನೆ. ಯಾರಿಗೂ ಗೊತ್ತಾಗದಂತೆ ವಿದ್ಯಾರ್ಥಿನಿಯನ್ನ ಸೀದಾ ತನ್ನ ಹಾಸ್ಟೆಲ್ ರೂಮ್ಗೆ ಕರೆದುಕೊಂಡು ಹೋಗಿದ್ದಾನೆ. ಬಳಿಕ ಆಕೆಗೆ ಮತ್ತು ಬರೋ ಡ್ರಗ್ಸ್ ಅನ್ನ ಕೊಟ್ಟಿದ್ದಾನಂತೆ. ಕೂಲ್ ಡ್ರಿಂಕ್ಸ್ ಕುಡಿದ ಕೆಲವೇ ಕ್ಷಣಗಳಲ್ಲಿ ವಿದ್ಯಾರ್ಥಿನಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ನಂತರ ಪರಮಾನಂದ ಜೈನ್ ತನ್ನ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಅಂತ ವಿದ್ಯಾರ್ಥಿನಿ ಆರೋಪಿಸಿದ್ದಾಳೆ. ಹರಿದೇವ್ಪುರ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ದೂರು ಕೊಟ್ಟಿದ್ದಾಳೆ. ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರು ವಿದ್ಯಾರ್ಥಿ ಪರಮಾನಂದ ಜೈನ್ ಕೈಗೆ ಗೋಳ ತೊಡಿಸಿದ್ದಾರೆ.
ವಿದ್ಯಾರ್ಥಿನಿಯನ್ನ ಬಾಯ್ಸ್ ಹಾಸ್ಟೆಲ್ಗೆ ಕರೆದುಕೊಂಡು ಹೋಗಿದ್ದಾದ್ರೂ ಹೇಗೆ? ಇದು ಸೆಕ್ಯೂರಿಟಿ ಗಾರ್ಡ್ಗಳ ಗಮನಕ್ಕೆ ಬರಲೇ ಇಲ್ವಾ? ಅಥವಾ ಗೊತ್ತಿದ್ದರೂ ಬಿಡಿಗಾಸಿಗಾಗಿ ಸುಮ್ಮನೆ ಇದ್ರಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಪೊಲೀಸರು ಉತ್ತರ ಹುಡುಕ್ತಿದ್ದಾರೆ. कल रात को हमको 11 बजे फोन आया. उसका फ्रेंड का फोन आया, आपको बेटे को अरेस्ट किया है. क्यों तो मालूम नहीं, लेके गए हैं. हम रात 11 बजे से 11 बजे फोन आया, 12 बजे हम उधर से किया है, कार से आए, बाद में फ्लाइट बेंगलुरु से आए, बेंगलुरु से इधर आए. आके 2 घंटा हुआ है. हमको क्यों अरेस्ट किया है क्या कुछ भी मालूम नहीं. ಅದೇನೇ ಇರಲಿ, ಸಾಲು ಸಾಲು ಅತ್ಯಾಚಾರ ಕೃತ್ಯಗಳು ಪಶ್ಚಿಮ ಬಂಗಾಳವನ್ನ ಬೆಚ್ಚಿ ಬೀಳಿಸಿದೆ. ಪುಂಡ ಪೋಖರಿಗಳಿಗೆ, ಬೀದಿ ಕಾಮಣ್ಣರಿಗೆ ಕಾನೂನಿನ ಭಯವೇ ಇಲ್ಲದಂತಾಗಿದೆ. ಬೀದಿ ನಾಡಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಅನ್ನೋ ಪ್ರಶ್ನೆ ಮೂಡಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಶ್ಚಿಮ ಬಂಗಾಳ ಕಾಮುಕರ ಕೋಟೆಯಾಗ್ಬಿಟ್ಟಿದೆ. ಸಿಕ್ಕ ಕಡೆಗಳಲ್ಲಿ ಬೀದಿ ಕಾಮಣ್ಣರು ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಸರಸ್ವತಿ ನೆಲೆಸಿರುವಂತಹ ಪುಣ್ಯ ಸ್ಥಳದಲ್ಲಿ ರಾಕ್ಷಸಿ ಕೃತ್ಯವೊಂದು ನಡೆದು ಹೋಗಿದೆ. ಬಾಯ್ಸ್ ಹಾಸ್ಟೆಲ್ನಲ್ಲಿ ಕೀಚಕನೊಬ್ಬ ವಿದ್ಯಾರ್ಥಿನಿಯ ಮೇಲೆ ರಾಕ್ಷಸನಂತೆ ಎರಗಿದ್ದಾನೆ. ಬೀದಿ ನಾಡಲ್ಲಿ ಮಹಿಳೆಯರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಮನೆಯಿಂದ ಹೊರಗೆ ಕಾಲಿಡೋಕೆ ಯುವತಿಯರು ಹೆದರುತ್ತಿದ್ದಾರೆ. ಕಾಲೇಜಿಗೆ ಹೋಗೋಕ್ಕೂ ಭಯ ಪಡ್ತಿದ್ದಾರೆ. ಕೋಲ್ಕತ್ತಾದಲ್ಲಿ ಕಾಮಕರು ಅಕ್ಷರಶಃ ಅಟ್ಟಹಾಸ ಮೆರೆಯುತ್ತಿದ್ದಾರೆ. ಕಾಲೇಜು ಆವರಣದಲ್ಲಿ ಕಾಮಕರ ಅಟ್ಟಹಾಸ. ಬಾಯ್ಸ್ ಹಾಸ್ಟೆಲ್ನಲ್ಲಿ ಯುವತಿ ಮೇಲೆ ಅತ್ಯಾಚಾರ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಇತ್ತೀಚೆಗಷ್ಟೇ ವೈದ್ಯ ವಿದ್ಯಾರ್ಥಿನಿಯನ್ನ ಕಾಮಕರು ಹರಿದು ಮುಕ್ಕಿದ್ದರು. ಮೊನ್ನೆಯಷ್ಟೇ ಕಾನೂನು ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ನಡೆದಿತ್ತು. ದುರಂತ ಅಂದ್ರೆ ಈ ರಾಕ್ಷಸಿ ಕೃತ್ಯಗಳು ಮಾಸುವ ಮುನ್ನವೇ ಕೋಲ್ಕತ್ತಾದಲ್ಲಿ ಕಾಮಕರು ಮತ್ತೆ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಬಾಯ್ಸ್ ಹಾಸ್ಟೆಲ್ನಲ್ಲಿ ಕಿಚಕನೊಬ್ಬ ವಿದ್ಯಾರ್ಥಿನಿ ಮೇಲೆ ರಾಕ್ಷಸನಂತೆ ಎರಗಿದ್ದಾನೆ. ಕೋಲ್ಕತ್ತಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕ್ಯಾಂಪಸ್ನಲ್ಲೇ ಈ ಘನ ಘೋರ ಕೃತ್ಯ ನಡೆದಿದೆ. ಕೌನ್ಸಿಲಿಂಗ್ ಕ್ಲಾಸ್ಗೆ ಅಂತ ವಿದ್ಯಾರ್ಥಿನಿಯನ್ನ ಪರಮಾನಂದ ಜೈನ್ ಎಂಬ ವಿದ್ಯಾರ್ಥಿ ಬಾಯ್ಸ್ ಹಾಸ್ಟೆಲ್ಗೆ ಕರೆಸಿಕೊಂಡಿದ್ದಾನೆ. ಯಾರಿಗೂ ಗೊತ್ತಾಗದಂತೆ ವಿದ್ಯಾರ್ಥಿನಿಯನ್ನ ಸೀದಾ ತನ್ನ ಹಾಸ್ಟೆಲ್ ರೂಮ್ಗೆ ಕರೆದುಕೊಂಡು ಹೋಗಿದ್ದಾನೆ. ಬಳಿಕ ಆಕೆಗೆ ಮತ್ತು ಬರೋ ಡ್ರಗ್ಸ್ ಅನ್ನ ಕೊಟ್ಟಿದ್ದಾನಂತೆ. ಕೂಲ್ ಡ್ರಿಂಕ್ಸ್ ಕುಡಿದ ಕೆಲವೇ ಕ್ಷಣಗಳಲ್ಲಿ ವಿದ್ಯಾರ್ಥಿನಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ನಂತರ ಪರಮಾನಂದ ಜೈನ್ ತನ್ನ ಮೇಲೆ ಅತ್ಯಾಚಾರವೆಸಗಿದ್ದಾನೆ ಅಂತ ವಿದ್ಯಾರ್ಥಿನಿ ಆರೋಪಿಸಿದ್ದಾಳೆ. ಹರಿದೇವ್ಪುರ್ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತೆ ದೂರು ಕೊಟ್ಟಿದ್ದಾಳೆ. ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರು ವಿದ್ಯಾರ್ಥಿ ಪರಮಾನಂದ ಜೈನ್ ಕೈಗೆ ಕೋಳ ತೊಡಿಸಿದ್ದಾರೆ. ವಿದ್ಯಾರ್ಥಿನಿಯನ್ನ ಬಾಯ್ಸ್ ಹಾಸ್ಟೆಲ್ಗೆ ಕರೆದುಕೊಂಡು ಹೋಗಿದ್ದಾದ್ರೂ ಹೇಗೆ? ಇದು ಸೆಕ್ಯೂರಿಟಿ ಗಾರ್ಡ್ಗಳ ಗಮನಕ್ಕೆ ಬರಲೇ ಇಲ್ವಾ? ಅಥವಾ ಗೊತ್ತಿದ್ದರೂ ಬಿಡಿಗಾಸಿಗಾಗಿ ಸುಮ್ಮನೆ ಇದ್ರಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಪೊಲೀಸರು ಉತ್ತರ ಹುಡುಕ್ತಿದ್ದಾರೆ. कल रात को हमको 11 बजे फोन आया. उसका फ्रेंड का फोन आया, आपको बेटे को अरेस्ट किया है. क्यों तो मालूम नहीं, लेके गए हैं. हम रात 11 बजे से 11 बजे फोन आया, 12 बजे हम उधर से किया है, कार से आए, बाद में फ्लाइट बेंगलुरु से आए, बेंगलुरु से इधर आए. आके 2 घंटा हुआ है. हमको क्यों अरेस्ट किया है क्या कुछ भी मालूम नहीं. ಅದೇನೇ ಇರಲಿ, ಸಾಲು ಸಾಲು ಅತ್ಯಾಚಾರ ಕೃತ್ಯಗಳು ಪಶ್ಚಿಮ ಬಂಗಾಳವನ್ನ ಬೆಚ್ಚಿ ಬೀಳಿಸಿದೆ. ಪುಂಡ ಪೋಖರಿಗಳಿಗೆ, ಬೀದಿ ಕಾಮಣ್ಣರಿಗೆ ಕಾನೂನಿನ ಭಯವೇ ಇಲ್ಲದಂತಾಗಿದೆ. ಬೀದಿ ನಾಡಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಅನ್ನೋ ಪ್ರಶ್ನೆ ಮೂಡಿರುವುದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.